ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರ ಕಾಣಿಕೆ ಹಣದ ಕಳ್ಳತನ ಮತ್ತು ಈ ದುರುಪಯೋಗ ಆರೋಪಗಳ ತನಿಖೆ ನಡೆಸ್ತಾ ಇರುವ 3 ಸದಸ್ಯರ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಹಲವು ಗಂಭೀರ ಲೋಪಗಳನ್ನ ಇದೀಗ ಪಚ್ಚೆ ಹತ್ತಿದೆ ಅಂತ ಹೇಳಿಬಿಟ್ಟು ಮೂಲಗಳು ತಿಳಿಸಿವೆ. ನೋಡಿ, ದೇಣಿಗೆ ಹಣದ ನಿರ್ವಹಣೆ ಆಗಿರಬಹುದು, ಸಿಬ್ಬಂದಿ ನೇಮಕಾತಿ, ಜೊತೆಗೆ ಸಿಸಿಟಿವಿ ಮೇಲ್ವಿಚಾರಣೆ ಹಾಗೂ ದೇವಾಲಯದಿಂದ ಟ್ರಸ್ಟ್ ಕಚೇರಿ ಮತ್ತು ಅಲ್ಲಿಂದ ಬ್ಯಾಂಕ್ಗೆ ಕಾಣಿಕೆ ಸಾಗಿಸುವ ಪ್ರಕ್ರಿಯೆಯಲ್ಲಿ ನಿರ್ಲಕ್ಷ್ಯ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ. ಟ್ರಸ್ಟ್ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಣಿಗೆಗಾಗಿ ಬಂದ ನಗದು ಹಣವನ್ನು ವಿಂಗಡಿಸೋದು, ಜೋಡಿಸೋದು ಮತ್ತು ಎಣಿಸುವ ಜವಾಬ್ದಾರಿ ಹೊತ್ತಿದ್ದು, ಇದಕ್ಕಾಗಿ ವಾರಣಾಸಿ ಮೂಲದ ಖಾಸಗಿ ಭದ್ರತಾ ಸಂಸ್ಥೆಯ ಮೂಲಕ ಸಿಬ್ಬಂದಿಯನ್ನ ನೇಮಿಸಿತು. ಆದರೆ ಆ ಸಂಸ್ಥೆ ಅಯೋಧ್ಯೆಯ ಸ್ಥಳೀಯರನ್ನ ಕೆಲಸಕ್ಕೆ ನಿಯೋಜಿಸಿದ್ದು, ಅವರಲ್ಲಿ ಕೆಲವರನ್ನ ಟ್ರಸ್ಟ್ಗೆ ಸಂಬಂಧಿಸಿದವರ ಶಿಫಾರಸಿನ ಮೇರೆಗೆ ನೇಮಕ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ತಿಳಿದುಬಂದಿದೆ. ಟ್ರಸ್ಟ್ ಉದ್ಯೋಗಿಯಾಗಿದ್ದ ಅನುಕೂಲ್ ಮಿಶ್ರಾ ತಮ್ಮ ಭಾವ ಲವಕುಶ್ ಮಿಶ್ರಾರನ್ನ ನಗದು ಎಣಿಕೆ ಕೆಲಸಕ್ಕೆ ನೇಮಿಸಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಕರ್ತವ್ಯಕ್ಕೆ ಬರುವ ಮತ್ತು ಹೊರ ಹೋಗುವ ಸಿಬ್ಬಂದಿಯ ಪರಿಶೀಲನೆ ಸಮರ್ಪಕವಾಗಿರಲಿಲ್ಲ ಹಾಗೂ ಅವರು ಒಳಗೇನೋ ತೆಗೆದುಕೊಂಡು ಬರ್ತಾ ಇದ್ರು ಅಥವಾ ಹೊರಗೇನೋ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದನ್ನ ಪರಿಶೀಲಿಸುವ ವ್ಯವಸ್ಥೆಯೂ ಇರಲಿಲ್ಲ ಅಂತ ಎಸ್ಐಟಿ ಕಂಡುಹಿಡಿದ ದೇಣಿಗೆ ಎಣಿಸುವ ಸಿಬ್ಬಂದಿ ನಿಗದಿತ ಸಮವಸ್ತ್ರದ ಬದಲಾಗಿ ಸಾಮಾನ್ಯ ಉಡುಪಿನಲ್ಲಿ ಟ್ರಸ್ಟ್ ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೂ ಈ ಸಿಸಿಟಿವಿ ಕ್ಯಾಮೆರಾಗಳಿಗೆ ಅಡ್ಡ ನಿಂತು ಕಳ್ಳತನ ನಡೆಸ್ತಾ ಇದ್ರು ಅನ್ನೋದು ಪತ್ತೆಯಾಗಿದೆ ಹೇಳಲಾಗ್ತಾ ಇರುವಂತದ್ದು. ಇದಲ್ಲದೆ ಭಕ್ತರು ನೀಡಿದಂತಹ ಚಿನ್ನ, ಬೆಳ್ಳಿ, ಅಮೂಲ್ಯ ರತ್ನಗಳು ಹಾಗೂ ಇತರ ಬೆಲೆ ಬಾಳುವ ಕಾಣಿಕೆಗಳ ದಾಖಲೆ ಮತ್ತು ಲೆಕ್ಕಪತ್ರಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದಿದ್ದು, ಕೆಲವು ಅಧಿಕಾರಿಗಳು ಅವುಗಳ ಸಂಗ್ರಹಣೆ ಮತ್ತು ಲೆಕ್ಕಾಚಾರದ ಕುರಿತು ಈಗ ಸಮರ್ಪಕ ವಿವರಣೆ ನೀಡೋಕೆ ವಿಫಲರಾಗಿದ್ದಾರೆ ಅಂತ ಮೂಲಗಳು ಕೂಡ ಹೇಳಿದೆ. 2025ರ ಜನವರಿ ಫೆಬ್ರವರಿಯಲ್ಲಿ ನಡೆದಂತಹ ಮಹಾ ಕುಂಭಮೇಳದ ಅವಧಿಯಲ್ಲಿ ಪ್ರತಿದಿನ ಸುಮಾರು 10 ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆ ಸಮಯದಲ್ಲಿ ಸಂಗ್ರಹವಾದಂತಹ ಅಪಾರ ಪ್ರಮಾಣದ ಕಾಣಿಕೆಗಳ ನಿರ್ವಹಣೆಯ ಬಗ್ಗೆಯೂ ಎಸ್ಐಟಿ ಕಣ್ಣಿರಿಸಿದೆ. ಸೊ ಕಾಣಿಕೆ ನಿರ್ವಹಣೆಯಷ್ಟೇ ಅಲ್ಲದೆ ದೇವಾಲಯ ಟ್ರಸ್ಟ್ನ ಭೂ ಖರೀದಿ ಹಾಗೂ ನಿರ್ಮಾಣ ಸಾಮಗ್ರಿಗಳ ಖರೀದಿ ಪ್ರಕ್ರಿಯೆಗಳಲ್ಲಿನ ಅಕ್ರಮಗಳ ಕುರಿತು ಕೂಡ ತನಿಖೆಯನ್ನ ವಿಸ್ತರಿಸಲಾಗಿದೆ ಅಂತ ತಿಳಿದು ಬಂದಿದೆ. ನೋಡಿ, ರಾಮ ಮಂದಿರದಲ್ಲಿ ಆಗಿರುವಂತಹ ಅವಾಂತರಗಳ ಕುರಿತು ಎಸ್ಐಟಿ ತನಿಖೆಯ ತಂಡ ರಚನೆ ಮಾಡಿತು. ಆ ಕುರಿತಂತೆ ಈಗ ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಇರುವಂತದ್ದು. ಅದು ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹವಾದಂತಹ ದುಡ್ಡಾಗಿರ್ಬೋದು, ಜೊತೆಗೆ ರಾಮ ಮಂದಿರದ ಹೆಸರಿನಲ್ಲಿರುವಂತಹ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾಗೂ ಕೂಡ ಈಗ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಈಗ ಕೆಲವು ಅಧಿಕಾರಿಗಳು ಅದರ ಸಂಗ್ರಹಣೆ ಮತ್ತು ಲೆಕ್ಕಾಚಾರದ ಕುರಿತು ಕೂಡ ವಿವರಣೆಯನ್ನ ಕೊಡೋಕೆ ವಿಫಲರಾದ್ರು. ಸೊ ಈ ಹಿಂದೆ ಕಳ್ಳತನ ಆಗಿತ್ತು ರಾಮ ಮಂದಿರದಲ್ಲಿ, ನಾ ಆಗ್ಲೇ ಹೇಳಿದೆ, ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತ ಹೇಳಿ, ಕಳ್ಳರು ಹೋಗಲ್ಲ, ಯಾರು ಹೋಗಲ್ಲ, ಬೇಲಿಯೇ ನುಂಗ್ಬಿಡುತ್ತಂತೆ ಹೊಲನ. ಆ ತರದಲ್ಲಿ ದೇವಸ್ಥಾನದ ಒಳಗಿದ್ದವರೇ ಹುಂಡಿಯಲ್ಲಿದ್ದಂಥ ದುಡ್ಡನ್ನ ಎಗರಿಸ್ಬಿಟ್ಟಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಮಾಡಿದಾಗ, ರಚನೆ ಮಾಡಿಸಿದ ಸಂದರ್ಭದಲ್ಲಿ 10 ಲಕ್ಷ ಭಕ್ತರು ಮಹಾಕುಂಭಮೇಳ ಆಗ್ತಿದ್ದ ಸಂದರ್ಭದಲ್ಲಿ ಬರ್ತಾ ಇದ್ರು. ನೋಡಿ, 10 ಲಕ್ಷ ಭಕ್ತರೇ ಬಂದಿದ್ದಾರೆ ಅಂತ ಅಂದ್ರೆ ಒಬ್ಬೊಬ್ಬರು 100 ರೂಪಾಯಿ ಹಾಕಿದಂದ್ರೆ ಎಷ್ಟಾಯ್ತು? ಸೊ ಕೋಟ್ಯಾಂತರ ರೂಪಾಯಿ ದುಡ್ಡು ಆ ದೇವಾಲಯಕ್ಕೆ ಬಂದಿರೋದು. ಹಾಗಾಗಿ ಆ ಸಮಯದಲ್ಲಿ ಸಂಗ್ರಹವಾದ ಅಪಾರ ಪ್ರಮಾಣದ ಕಾಣಿಕೆ, ಆ ನಿರ್ವಹಣೆ ಬಗ್ಗೆ ಎಸ್ಐಟಿ ಕಣ್ಣಿರಿಸಿದೆ ಅನ್ನುವಂಥದ್ದು ಅಷ್ಟು ಗೊತ್ತಿರುವ ವಿಚಾರ. ಸದ್ಯ ಕಾಣಿಕೆ ನಿರ್ವಹಣೆ ಅಷ್ಟೇ ಅಲ್ಲದೆ ದೇವಾಲಯ ಟ್ರಸ್ಟ್ನ ಭೂ ಖರೀದಿ ಹಾಗೂ ನಿರ್ಮಾಣ ಸಾಮಗ್ರಿಗಳ ಖರೀದಿ ಪ್ರಕ್ರಿಯೆಗಳಲ್ಲಿನ ಅಕ್ರಮಗಳ ಕುರಿತು ತನಿಖೆಯನ್ನ ವಿಸ್ತರಿಸಲಾಗಿದೆ ಅಂತ ತಿಳಿದು ಬಂದಿದೆ.